ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ಇವತ್ತು ನಮ್ಮ ಮುಂದೆ ಸಂಧ್ಯಾವಂದನೆಯ ಅಂತರಂಗ ಅನ್ನೋ ಒಂದು ತುಂಬಾನೇ ಆಸಕ್ತಿಕರವಾದ ಪುಸ್ತಕದ ಕೆಲವು ಭಾಗಗಳಿವೆ. ಸಾಮಾನ್ಯವಾಗಿ ಸಂಧ್ಯಾವಂದನೆ ಅಂತ ತಕ್ಷಣ ಆಹಾ, ಮನೆಯಲ್ಲಿ ಹಿರಿಯರು ಪ್ರತಿದಿನ ಮಾಡೋ ಒಂದು ಧಾರ್ಮಿಕ ಆಚರಣೆ ಅಂತ ಅಷ್ಟೇ ನೆನಪಾಗುತ್ತೆ. ಅಂದ್ರೆ ಇದೊಂದು ಮಾಡಲೇಬೇಕಾದ ಕರ್ತವ್ಯ, ಒಂದು ರೂಢಿ ಅಷ್ಟೇ ಅಂತ ಹೆಚ್ಚಿನವರು ಅಂದ್ಕೊಂಡಿರ್ತಾರೆ. ಹೌದು, ಅದೊಂದು ಸಂಪ್ರದಾಯ, ಒಂದು ಅಭ್ಯಾಸ ಅಂತ ಅನ್ಕೊಂಡಿರ್ತೇವೆ. ಆದ್ರೆ ಈ ಪುಸ್ತಕದ ಶೀರ್ಷಿಕೆಯಲ್ಲೇ ಒಂದು ಕುತೂಹಲ ಇದೆ ನೋಡಿ. ಸಂಧ್ಯಾವಂದನೆಯ ಅಂತರಂಗ. ಅಂತರಂಗ ಅಂದ್ರ ಒಳಗಿನ ರಹಸ್ಯ. ಹಾಗಾದ್ರೆ ಈ ದೈನಂದಿನ ಆಚರಣೆಯ ಒಳಗೆ ನಾವು ಅನ್ಕೊಂಡಿದ್ದಕ್ಕಿಂತ ಏನೋ ಆಳವಾದ ವಿಷಯ ಅಡಗಿದೆಯಾ? ಲೇಖಕರು ಈ ಪುಸ್ತಕವನ್ನು ಯಾಕೆ ಬರೆದ್ರು? ಈ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋದೇ ಇವತ್ತಿನ ನಮ್ಮ ಚರ್ಚೆಯ ಗುರಿ. ಸರಿ, ಹಾಗಾದರೆ ಆ ಅಂತರಂಗದೊಳಗೆ ಇಳಿದು ನೋಡೋಣ. ಮೊದಲಿಗೆ ಈ ಪುಸ್ತಕದ ಹಿನ್ನೆಲೆ ಏನು? ಲೇಖಕರು ಜಯತೀರ್ಥ ರಾಮನಾಥ ಭಟ್ ಅಂತ. ಇವರು ಈ ಕೃತಿಯನ್ನ ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಮಠದ ಶ್ರೀಮದ್ ವಾದೀಶತೀರ್ಥ ಶ್ರೀಪಾದರವರ ಮಾರ್ಗದರ್ಶನದಲ್ಲಿ ರಚಿಸಿದ್ದಾರೆ ಅಂತ ಪೀಠಿಕೆಯಲ್ಲಿ ಉಲ್ಲೇಖ ಇದೆ. ಅಂದ್ರೆ ಇದೊಂದು ವೈಯಕ್ತಿಕ ಅಭಿಪ್ರಾಯಗಳ ಪುಸ್ತಕ ಅಲ್ಲ, ಒಂದು ಗುರು ಪರಂಪರೆಯ ಜ್ಞಾನವನ್ನ ಆಧರಿಸಿದ ಕೃತಿ ಅನ್ನೋದು ಇದರಿಂದ ಸ್ಪಷ್ಟವಾಗತ್ತೆ. ಖಂಡಿತ. ಇಲ್ಲಿ ಇನ್ನೊಂದು ಕುತೂಹಲಕಾರಿ ವಿಷಯ ಇದೆ. ಲೇಖಕರು ಈ ಪುಸ್ತಕವನ್ನ ಕೇವಲ ಕೈಪಿಡಿ ಅಂತ ಕರೆದಿಲ್ಲ. ಹೌದು, ಬದಲಿಗೆ ಮಹತ್ವದ ಆಕರ ಗ್ರಂಥ ಅಂತ ಕರೆದಿದ್ದಾರೆ. ಈ ಪದಗಳ ಆಯ್ಕೆಯೇ ಬಹಳ ಮುಖ್ಯ ಅಲ್ವಾ? ನಿಜ. ಕೈಪಿಡಿ ಅಂದ್ರೆ ಹೇಗೆ ಮಾಡ್ಬೇಕು ಅಂತ ಹೇಳುತ್ತೆ. ಆದ್ರೆ ಆಕರ ಗ್ರಂಥ ಅಂದ್ರೆ ಏಕೆ ಮಾಡ್ಬೇಕು, ಅದರ ಹಿಂದಿನ ತತ್ವವೇನು, ಅದರ ಮೂಲ ಏನು ಅನ್ನೋದನ್ನೆಲ್ಲ ವಿವರಿಸುತ್ತೆ. ಅಂದ್ರೆ ಇದರ ಗುರಿ ಕೇವಲ ಕ್ರಿಯೆಯನ್ನ ಕಲಿಸೋದಲ್ಲ, ಅದರ ಹಿಂದಿನ ಜ್ಞಾನವನ್ನ ಕೊಡೋದು. ನೀವು ಹೇಳಿದ್ದು ನಿಜ. ಅದರಲ್ಲೂ ಲೇಖಕರು ಈ ಪುಸ್ತಕವನ್ನ ತಮ್ಮ ತಂದೆ ತಾಯಿಗೆ ಅರ್ಪಿಸಿದ್ದಾರೆ. ಅವರ ತಂದೆಯವರ ಬಗ್ಗೆ ಒಂದು ವಿಷಯ ಬರೆದಿದ್ದಾರೆ. ವೇದಮೂರ್ತಿ ರಾಮನಾಥ ಅಪ್ಪಯ್ಯ ಭಟ್ ಅಂತ. ಅವರು ತಮ್ಮ 14ನೇ ವಯಸ್ಸಿನಿಂದಲೇ ಅರ್ಚಕರಾಗಿ ಸೇವೆ ಸಲ್ಲಿಸಿದವರಂತೆ. ಅಂದ್ರೆ ಈ ಪುಸ್ತಕದಲ್ಲಿರುವ ಜ್ಞಾನ ಕೇವಲ ಓದಿದ್ದಲ್ಲ, ತಲೆಮಾರುಗಳಿಂದ ಆಚರಣೆಯಲ್ಲೇ ಬದುಕಿ ಅನುಭವಿಸಿ ಬಂದಿದ್ದು. ಇದು ಪುಸ್ತಕಕ್ಕೆ ಒಂದು ರೀತಿಯ ಅಧಿಕೃತತೆ ಕೊಡುತ್ತಲ್ವಾ? ಖಂಡಿತವಾಗಿಯೂ. ಇದು ಪಾಂಡಿತ್ಯ ಮತ್ತು ಪರಂಪರೆ ಎರಡರ ಸಂಗಮ. ಮತ್ತೊಂದು ವಿಷಯವನ್ನ ನಾವು ಗಮನಿಸಬೇಕು. ಈ ಗ್ರಂಥವನ್ನ ಭಕ್ತಿಯುಕ್ತ ಕರ್ಮಯೋಗ ಮತ್ತು ಭಕ್ತಿಯುಕ್ತ ಜ್ಞಾನಯೋಗ ಅಂತ 2 ಸಂಪುಟಗಳಲ್ಲಿ ವಿಂಗಡಿಸಿದ್ದಾರೆ. ಹೌದು, ಅದು ಯಾಕೆ ಹಾಗೆ? ಇದು ಸುಮ್ನೆ ಮಾಡಿದ ವಿಂಗಡಣೆಯಲ್ಲ. ಇದು ಲೇಖಕರ ಸಂಪೂರ್ಣ ದೃಷ್ಟಿಕೋನವನ್ನೇ ನಮಗೆ ತೋರಿಸುತ್ತೆ. ಅವರ ಪ್ರಕಾರ ಸಂಧ್ಯಾವಂದನೆ ಕೇವಲ ಕರ್ಮ ಅಂದ್ರೆ ಕ್ರಿಯೆ ಅಲ್ಲ, ಅದು ಜ್ಞಾನದ ಜೊತೆಗೂಡಬೇಕು. ಅದೇ ರೀತಿ ಅದು ಕೇವಲ ಜ್ಞಾನವಲ್ಲ, ಕರ್ಮದ ಮೂಲಕ ಆಚರಣೆಗೆ ಬರಬೇಕು. ಮತ್ತು ಇವೆರಡಕ್ಕೂ ಭಕ್ತಿಯ ಲೇಪನವಿರಬೇಕು. ಈ 3ರ ಸಮತೋಲನವೇ ಸಂಧ್ಯಾವಂದನೆಯ ಅಂತರಂಗ ಅಂತ ಲೇಖಕರು ಮೊದಲೇ ಸೂಚನೆ ಕೊಟ್ಬಿಟ್ಟಿದ್ದಾರೆ. ಹಾಗಾದ್ರೆ ಆ ಕರ್ಮ ಮತ್ತು ಜ್ಞಾನದ ಸಂಗಮವನ್ನು ತೋರಿಸುವ ಒಂದು ಅದ್ಭುತ ಉದಾಹರಣೆಯನ್ನ ಈ ಪುಸ್ತಕದಿಂದ ತೆಗೆದುಕೊಳ್ಳೋಣವೇ? ನನ್ನ ಗಮನ ಸೆಳೆದಿದ್ದು ಪ್ರಾಣಾಯಾಮದ ಅಧ್ಯಾಯ. ಯಾಕೆಂದ್ರೆ ಎಲ್ಲರೂ ಪ್ರಾಣಾಯಾಮ ಅಂದ್ರೆ ಯೋಗ, ಉಸಿರಾಟದ ವ್ಯಾಯಾಮ ಅಂತ ಅಷ್ಟೇ ಅಂದುಕೊಂಡಿದ್ದಾರೆ. ಆದರೆ ಈ ಪುಸ್ತಕ ಅದನ್ನ ಜ್ಞಾನಯೋಗದ ಭಾಗವಾಗಿ ಹೇಗೆ ವಿವರಿಸುತ್ತೆ ಅನ್ನೋದನ್ನ ನೋಡೋಣ. ಖಂಡಿತ. ಇದು ಈ ಪುಸ್ತಕದ ಅತ್ಯಂತ ರೋಚಕ ಭಾಗಗಳಲ್ಲಿ ಒಂದು. ಲೇಖಕರು ಪ್ರಾಣಾಯಾಮವನ್ನ ಆರೋಗ್ಯಕ್ಕಾಗಿ ಮಾಡುವ ವ್ಯಾಯಾಮ ಅಂತ ಎಲ್ಲೂ ಹೇಳೋದಿಲ್ಲ. ಬದಲಿಗೆ ಅದಕ್ಕೊಂದು ಆಧ್ಯಾತ್ಮಿಕ ಮತ್ತು ನೈತಿಕ ಆಯಾಮವನ್ನ ಕೊಡ್ತಾರೆ. ಪುಸ್ತಕದಲ್ಲಿ ಒಂದು ಶ್ಲೋಕವನ್ನ ಉಲ್ಲೇಖಿಸ್ತಾರೆ. ಅದರ ಪ್ರಕಾರ ರಾತ್ರಿಯಲ್ಲಿ ಮನಸ್ಸು, ಮಾತು ಅಥವಾ ದೇಹದಿಂದ ತಿಳಿದೋ ತಿಳಿಯದೆಯೋ ಮಾಡಿದ ಪಾಪಗಳು ಬೆಳಗಿನ ಪ್ರಾಣಾಯಾಮದಿಂದ ನಾಶವಾಗುತ್ತವೆ. ಅದೇ ರೀತಿ ಹಗಲಿನಲ್ಲಿ ಮಾಡಿದ ಪಾಪಗಳು ಸಂಜೆಯ ಪ್ರಾಣಾಯಾಮದಿಂದ ನಾಶವಾಗುತ್ತವೆ. ಅಂದ್ರೆ ಇದೊಂದು ಆಂತರಿಕ ಶುದ್ಧಿ ಪ್ರಕ್ರಿಯೆ ಅಂತಾನಾ? ನಾವು ಸಾಮಾನ್ಯವಾಗಿ ಸ್ನಾನ ಮಾಡಿ ದೇಹವನ್ನ ಶುದ್ಧಿ ಮಾಡ್ಕೊಳ್ತೇವೆ, ಆದರೆ ಇದು ಮನಸ್ಸನ್ನು ಮತ್ತು ಆತ್ಮವನ್ನು ಶುದ್ಧಿ ಮಾಡುವ ಒಂದು ಪ್ರಕ್ರಿಯೆ ಅಂತ ಈ ಪುಸ್ತಕ ಹೇಳುತ್ತಿದೆ. ಇದು ನಿಜಕ್ಕೂ ಒಂದು ವಿಭಿನ್ನ ದೃಷ್ಟಿಕೋನ. ನಿಖರವಾಗಿ. ಇದು ಕೇವಲ ಪಾಪ ಪುಣ್ಯದ ವಿಷಯವಲ್ಲ. ಪಾಪ ಅಂದ್ರೆ ಇಲ್ಲಿ ನಕಾರಾತ್ಮಕ ಆಲೋಚನೆಗಳು, ಮಾನಸಿಕ ಕಲ್ಮಶಗಳು ಅಂತಾನೂ ಅರ್ಥೈಸ್ಕೋಬಹುದು. ಈ ಪ್ರಕ್ರಿಯೆಯ ಮೂಲಕ ಆ ಕಲ್ಮಶಗಳನ್ನ ಹೊರಹಾಕಿ ದಿನವನ್ನ ಹೊಸದಾಗಿ ಪ್ರಾರಂಭಿಸೋದು ಇದರ ಉದ್ದೇಶ. ಇದು ಕೇವಲ ನಂಬಿಕೆಯಲ್ಲ, ಅದರದ್ದೇ ಆದ ಒಂದು ಕ್ರಮಬದ್ಧವಾದ ವಿಧಾನವಿದೆ. ಹೌದು, ಆ ವಿಧಾನದ ಬಗ್ಗೆ ಪುಸ್ತಕದಲ್ಲಿ ಬಹಳ ವಿವರವಾಗಿ ಬರೆದಿದ್ದಾರೆ. ಅದು ಸುಮ್ಮನೆ ಉಸಿರಿನ ಎಳೆದು ಬಿಡೋದಲ್ಲ, ಅದಕ್ಕೆ 3 ನಿರ್ದಿಷ್ಟ ಹಂತಗಳಿದಾವೆ.
ರಚಕ, ಪೂರಕ ಮತ್ತು ಕುಂಭಕ. ಹೌದು, ಕುಂಭಕ. ರಚಕ ಅಂದ್ರೆ ಬಲಮೂಗಿನ ಹೊಳ್ಳೆಯಿಂದ ಹೊಟ್ಟೆಯಲ್ಲಿರುವ ಗಾಳಿಯನ್ನು ಪೂರ್ತಿಯಾಗಿ ಹೊರಗೆ ಬಿಡೋದು. ಪೂರಕ ಅಂದ್ರೆ ಎಡಮೂಗಿನ ಹೊಳ್ಳೆಯಿಂದ ನಿಧಾನವಾಗಿ ಗಾಳಿಯನ್ನು ಒಳಗೆ ತಗೊಳ್ಳೋದು. ಕೊನೆಯಲ್ಲಿ ಕುಂಭಕ ಎರಡೂ ಹೊಳ್ಳೆಗಳನ್ನು ಮುಚ್ಚಿ ಉಸಿರನ್ನು ಒಳಗೆ ಹಿಡಿದಿಟ್ಟುಕೊಳ್ಳುವುದು. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಯಾಕೆ ಇದೇ ಕ್ರಮ? ಯಾಕೆ ಮೊದಲು ಉಸಿರನ್ನ ಹೊರಗೆ ಬಿಡಬೇಕು? ಸಾಮಾನ್ಯವಾಗಿ ಉಸಿರಾಟದ ವ್ಯಾಯಾಮ ಅಂದ್ರೆ ಮೊದಲು ದೀರ್ಘವಾಗಿ ಉಸಿರನ್ನ ಒಳಗೆ ತಗೊಳ್ಳಿ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಮೊದಲು ರಚಕ ಯಾಕೆ? ಇದರ ಹಿಂದೆ ಒಂದು ತರ್ಕವಿದೆ. ನಮ್ಮ ಶ್ವಾಸಕೋಶದಲ್ಲಿ ಈಗಾಗಲೇ ಹಳೆಯ ಕಲ್ಮಶ ಗಾಳಿ ಇರುತ್ತೆ. ಹೊಸ ಶುದ್ಧ ಪ್ರಾಣವಾಯುವನ್ನು ತುಂಬಿಕೊಳ್ಳುವ ಮೊದಲು ಹಳೆಯದನ್ನು ಸಂಪೂರ್ಣವಾಗಿ ಖಾಲಿ ಮಾಡಬೇಕು. ಒಂದು ಪಾತ್ರೆಗೆ ಹೊಸ ನೀರು ತುಂಬುವ ಮೊದಲು ಹಳೆಯ ನೀರನ್ನ ಚೆಲ್ಲುವ ಹಾಗೆ. ಮೊದಲು ಖಾಲಿ ಮಾಡು, ಆಮೇಲೆ ತುಂಬಿಕೋ. ಇದು ಇದರ ಹಿಂದಿನ ಸರಳ ಆದ್ರ ಬಹಳ ಆಳವಾದ ತತ್ವ. ವಾವ್! ಅದು ನಿಜಕ್ಕೂ ಒಂದು ಅಂತರಂಗದ ವಿಷಯ. ಹೊರಗಿನಿಂದ ನೋಡೋರ್ಗೆ ಇದು ಕಾಣಿಸೋದಿಲ್ಲ. ಸರಿ, ಈ ಪ್ರಕ್ರಿಯೆ ಎಲ್ಲರಿಗೂ ಒಂದೇ ರೀತಿ ಇರುತ್ತಾ ಅಥವಾ ಇದರಲ್ಲೇನಾದ್ರೂ ವ್ಯತ್ಯಾಸಗಳಿವೆಯಾ? ಇಲ್ಲ, ಇಲ್ಲೇ ಈ ಗ್ರಂಥದ ಸೂಕ್ಷ್ಮತೆ ಇರೋದು. ಒಂದು ಅಳತೆ ಎಲ್ಲರಿಗೂ ಸರಿಹೊಂದುವುದಿಲ್ಲ ಅನ್ನೋದು ನಮ್ಮ ಹಿರಿಯರಿಗೆ ಚೆನ್ನಾಗಿ ಗೊತ್ತಿತ್ತು. ಪುಸ್ತಕದಲ್ಲಿ ಜೀವನದ ಬೇರೆ ಬೇರೆ ಹಂತಗಳಲ್ಲಿಡುವವರಿಗೆ ಬೇರೆ ಬೇರೆ ಹಸ್ತಮುದ್ರೆಗಳನ್ನ ಸೂಚಿಸಲಾಗಿದೆ. ಉದಾಹರಣೆಗೆ, ಬ್ರಹ್ಮಚಾರಿಗಳಿಗೆ ಓಂಕಾರ ಮುದ್ರೆ ಅಂತ ಹೇಳಿದ್ದಾರೆ. ಇದರಲ್ಲಿ ಕನಿಷ್ಠ, ಅನಾಮಿಕ ಮತ್ತು ಅಂಗುಷ್ಠ ಅಂದ್ರೆ ಕೊನೆಯ, ಉಂಗುರದ ಮತ್ತು ಹೆಬ್ಬೆರಳು, ಈ 3 ಬೆರಳುಗಳನ್ನು ಮಾತ್ರ ಬಳಸ್ತಾರೆ. ಓ, ಹಾಗಾದ್ರೆ ಗೃಹಸ್ಥರಿಗೆ ಅವ್ರಿಗೆ ಬೇರೆ ಇದೆಯಾ? ಹೌದು, ಗೃಹಸ್ಥರಿಗೆ ಮತ್ತು ವಾನಪ್ರಸ್ಥರಿಗೆ ಪ್ರಣವ ಮುದ್ರೆ ಅಂತ ಹೇಳಿದ್ದಾರೆ. ಇದರಲ್ಲಿ 5 ಬೆರಳುಗಳನ್ನ ಬಳಸ್ತಾರೆ. ಯಾಕೆ ವ್ಯತ್ಯಾಸ? ಬ್ರಹ್ಮಚಾರಿಯ ಜೀವನ ಶೈಲಿಗೂ ಗೃಹಸ್ಥನ ಜವಾಬ್ದಾರಿಗಳಿಗೂ ಏನಾದರೂ ಸಂಬಂಧ ಇದೆಯಾ? ಬಹುಶಃ ಇರ್ಬೋದು. ಇದರ ಬಗ್ಗೆ ಗ್ರಂಥದಲ್ಲಿ ನೇರವಾಗಿ ವಿವರಿಸಿಲ್ಲ, ಆದ್ರೆ ನಾವು ಊಹಿಸಬಹುದು. ಬ್ರಹ್ಮಚರ್ಯದಲ್ಲಿ ಶಕ್ತಿ ಸಂಚಯನಕ್ಕೆ ಹೆಚ್ಚು ಒತ್ತು ಕೊಡಲಾಗುತ್ತೆ. ಗೃಹಸ್ಥಾಶ್ರಮದಲ್ಲಿ ಜವಾಬ್ದಾರಿಗಳು, ಸಾಮಾಜಿಕ ಜೀವನ ಬೇರೆ ರೀತಿ ಇರುತ್ತೆ ಅಲ್ವಾ? ದೇಹದ ಶಕ್ತಿಯ ಹರಿವು ಮತ್ತು ಜೀವನದ ಹಂತಕ್ಕೆ ಅನುಗುಣವಾಗಿ ಈ ಮುದ್ರೆಗಳನ್ನು ವಿನ್ಯಾಸಗೊಳಿಸಿರಬಹುದು. ಪ್ರತಿಯೊಬ್ಬರ ಸ್ಥಿತಿಗೆ ತಕ್ಕಂತೆ ಆಚರಣೆಯನ್ನು ಹೊಂದಿಸಿಕೊಳ್ಳುವ ಅಂದವ್ಯವಸ್ಥೆ ಇದು. ಕೇವಲ ಮುದ್ರೆಗಳಲ್ಲ, ಅದರ ಗಣಿತವೂ ಅಷ್ಟೇ ನಿಖರವಾಗಿದೆ. ಪ್ರಾಣಾಯಾಮದ ಅನುಪಾತವನ್ನು 16, 64, 32 ಅಂತ ಕೊಟ್ಟಿದ್ದಾರೆ. ಹೌದು. ಅಂದ್ರೆ 16 ಮಾತ್ರೆಗಳ ಕಾಲ ಉಸಿರನ್ನು ಒಳಗೆ ತೆಗೆದುಕೊಂಡರೆ ಅಂದರೆ ಪೂರಕ, 64 ಮಾತ್ರೆಗಳ ಕಾಲ ಹಿಡಿದಿಟ್ಟುಕೊಳ್ಳಬೇಕು ಕುಂಭಕ, ಮತ್ತು 32 ಮಾತ್ರೆಗಳ ಕಾಲ ಹೊರಗೆ ಬಿಡಬೇಕು ಅಂದರೆ ರೀಚಕ. ಈ ಸಂಖ್ಯೆಗಳು ರ್ಯಾಂಡಮ್ ಅಲ್ಲ ಅನಿಸುತ್ತೆ. ಖಂಡಿತ ರ್ಯಾಂಡಮ್ ಅಲ್ಲ, ಇದಕ್ಕೊಂದು ವೈಜ್ಞಾನಿಕ ಹಿನ್ನೆಲೆ ಇದೆ. ಆದ್ರೆ ಇಲ್ಲಿ ಮಾತ್ರೆ ಅಂದ್ರೇನು ಅಂತ ಮೊದಲು ಅರ್ಥ ಮಾಡ್ಕೋಬೇಕು. ಹೌದು, ಅದೇ ಪ್ರಶ್ನೆ ನನಗೂ ಇತ್ತು. ಮಾತ್ರೆ ಅಂದ್ರೆ 1 ಸೆಕೆಂಡಾ ಅಥವಾ ಬೇರೆನಾದ್ರೂ ಅಳತೆಯಾ? ಯೋಗಶಾಸ್ತ್ರದ ಪ್ರಕಾರ ಮಾತ್ರೆ ಅಂದ್ರೆ ಒಂದು ಕಣ್ಣುರೆಪ್ಪೆ ಹುಡಿಯೋ ಸಮಯ ಅಥವಾ ನಮ್ಮ ಹೃದಯ 1 ಬಾರಿ ಸಹಜವಾಗಿ ಬಡಿಯುವ ಸಮಯ. ಅಂದ್ರೆ ಇದು ಗಡಿಯಾರದ ಸೆಕೆಂಡುಗಳಿಗಿಂತ ಹೆಚ್ಚು ವೈಯಕ್ತಿಕ. ಇದು ನಮ್ಮ ದೇಹದ ಲಯಕ್ಕೆ ಸಂಬಂಧಿಸಿದ್ದು. ಓ, ಅದ್ಭುತ! ಹೌದು, ನಿಮ್ಮ ದೇಹದ ಗಡಿಯಾರದ ಪ್ರಕಾರವೇ ಈ ಕ್ರಿಯೆ ನಡೆಯುತ್ತೆ. ಹಾಗಾದ್ರೆ 1.4.2 ಅನುಪಾತ. ಉಸಿರು ತೆಗೆದುಕೊಳ್ಳುವುದಕ್ಕಿಂತ ಹಿಡಿದಿಟ್ಟುಕೊಳ್ಳುವ ಸಮಯ 4 ಪಟ್ಟು ಹೆಚ್ಚು ಮತ್ತು ಬಿಡುವ ಸಮಯ 7 ಪಟ್ಟು ಹೆಚ್ಚು. ಯಾಕೆ ಕುಂಭಕಕ್ಕೆ ಅಂದ್ರೆ ಉಸಿರು ಹಿಡಿಯೋದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ? ಯಾಕೆಂದ್ರೆ ಪ್ರಾಣಾಯಾಮದ ನಿಜವಾದ ಕೆಲಸ ನಡೆಯೋದೇ ಕುಂಭಕದ ಸಮಯದಲ್ಲಿ. ನಾವು ಒಳಗೆ ತೆಗೆದುಕೊಂಡಿದ್ದು ಕೇವಲ ಗಾಳಿಯಲ್ಲ, ಪ್ರಾಣಶಕ್ತಿ. ಆ ಪ್ರಾಣಶಕ್ತಿಯನ್ನು ದೇಹದ ಪ್ರತಿಯೊಂದು ಕಣಕ್ಕೂ ತಲುಪಿಸಲು, ಅದನ್ನ ಹೀರಿಕೊಳ್ಳಲು ಸಮಯ ಬೇಕು. ಅದಕ್ಕಾಗಿಯೇ ಆ ದೀರ್ಘವಾದ ವಿರಾಮ. ಪೂರಕ ಮತ್ತು ರಚಕಗಳು ಆ ಪ್ರಮುಖ ಘಟ್ಟವಾದ ಕುಂಭಕಕ್ಕೆ ಪೂರ್ವ ತಯಾರಿ ಮತ್ತು ನಂತರದ ಪ್ರಕ್ರಿಯೆಗಳು ಅಷ್ಟೇ. ಸರಿ, ಇಲ್ಲಿಯವರೆಗೂ ನಾವು ಪ್ರಾಣಾಯಾಮದ ಭೌತಿಕ ಮತ್ತು ಗಣಿತದ ಆಯಾಮಗಳನ್ನು ನೋಡಿದ್ವಿ. ಆದರೆ ಈ ಅಧ್ಯಾಯದ ಬಹುಶಃ ಅತ್ಯಂತ ಪ್ರಮುಖವಾದ ಅಂತರಂಗದ ವಿಷಯ ಇರುವುದೇ ಈ ಕುಂಭಕದ ಸಮಯದಲ್ಲಿ ಏನು ಮಾಡಬೇಕು ಅನ್ನೋದ್ರಲ್ಲಿ. ಪುಸ್ತಕದ ಪ್ರಕಾರ ಸುಮ್ಮನೆ ಉಸಿರು ಬಿಗಿ ಹಿಡಿದು ಕೂರೋದಲ್ಲ. ಹೌದು, ಇಲ್ಲೇ ಕರ್ಮಯೋಗವು ಜ್ಞಾನಯೋಗವಾಗಿ ಬದಲಾಗೋದು. ಉಸಿರನ್ನು ಹಿಡಿದಿಟ್ಕೊಂಡ 64 ಮಾತ್ರೆಗಳ ಸಮಯದಲ್ಲಿ ಮನಸ್ಸನ್ನು ಸುಮ್ಮನೆ ಬಿಡಬಾರ್ದು. ಆಗ ಮಾನಸಿಕವಾಗಿ ಅಂದ್ರೆ ಮನಸ್ಸಿನಲ್ಲೇ ಕೆಲವೊಂದು ನಿರ್ದಿಷ್ಟ ಮಂತ್ರಗಳನ್ನ ಜಪಿಸಬೇಕು ಅಂತ ಸ್ಪಷ್ಟ ನಿರ್ದೇಶನ ಇದೆ. ಕೇವಲ ಉಸಿರನ್ನ ಹಿಡಿದಿಟ್ಕೊಳ್ಳೋದಕ್ಕೂ ಮಂತ್ರದ ಜೊತೆ ಉಸಿರನ್ನ ಹಿಡಿದಿಟ್ಕೊಳ್ಳೋದಕ್ಕೂ ಏನ್ ವ್ಯತ್ಯಾಸ?
ಮತ್ತೆ ಯಾಕೆ ಇದೇ ನಿರ್ದಿಷ್ಟ ಮಂತ್ರಗಳು? ಅದ್ಭುತವಾದ ಪ್ರಶ್ನೆ. ಕೇವಲ ಉಸಿರನ್ನ ಹಿಡಿದಿಟ್ಕೊಂಡ್ರೆ ಅದು ದೈಹಿಕ ವ್ಯಾಯಾಮ ಆಗತ್ತೆ. ಆದ್ರೆ ಮಂತ್ರವನ್ನ ಸೇರಿಸಿದಾಗ ಮನಸ್ಸಿಗೂ ಕೆಲ್ಸ ಕೊಟ್ಟ ಹಾಗಾಗತ್ತೆ. ಆಗ ದೇಹ ಮತ್ತು ಮನಸ್ಸು ಎರಡೂ ಒಂದೇ ಕಡೆ ಕೇಂದ್ರೀಕೃತವಾಗುತ್ತವೆ. ಪುಸ್ತಕದಲ್ಲಿ ಉಲ್ಲೇಖಿಸಿರುವ ಮಂತ್ರವೇ ದಶಪ್ರಣವ ಗಾಯತ್ರಿ. ಹೆಸರೇ ಹೇಳೋ ಹಾಗೆ ಇದರಲ್ಲಿ 10 ಓಂಕಾರಗಳಿವೆ. 10 ಓಂಕಾರಗಳು ಹೇಗೆ? ಅದನ್ನು ಹೀಗೆ ವಿಂಗಡಿಸಿದ್ದಾರೆ. ಮೊದಲು ಸಪ್ತವ್ಯಾಹೃತಿಗಳು ಅಂದ್ರೆ ಓಂ ಭೂಃ, ಓಂ ಭುವ, ಓಂ ಸುವ, ಓಂ ಮಹ, ಓಂ ಜನಃ, ಓಂ ತಪಃ, ಓಂ ಸತ್ಯಂ. ಇಲ್ಲಿ 7 ಓಂಕಾರಗಳು ಬಂದವು. ಸರಿ. ಆಮೇಲೆ ಮೂಲ ಗಾಯತ್ರಿ ಮಂತ್ರದ ಆರಂಭದಲ್ಲಿ 1 ಓಂ ಮತ್ತು ಕೊನೆಯಲ್ಲಿ ಗಾಯತ್ರಿ ಶಿರಸ್ಸು ಎಂಬ ಭಾಗದಲ್ಲಿ 2 ಓಂಕಾರಗಳು. ಹೀಗೆ ಒಟ್ಟು 10. ಮಂತ್ರದ ಜೊತೆಗೆ ಮಾಡುವ ಈ ಪ್ರಾಣಾಯಾಮವನ್ನ ಸಗರ್ಭ ಪ್ರಾಣಾಯಾಮ ಅಂತ ಕರೀತಾರೆ. ಗರ್ಭ ಅಂದ್ರೆ ಒಳಗಿನ ಸಾರ. ಅಂದ್ರೆ ಇದು ಕೇವಲ ಖಾಲಿ ಉಸಿರಾಟವಲ್ಲ, ಮಂತ್ರದ ಸಾರವನ್ನು ಹೊತ್ತಿರುವ ಪ್ರಾಣಾಯಾಮ. ಸರಿ. ಈ ಮಂತ್ರಗಳನ್ನ ಕೇವಲ ಗಿಣಿಪಾಠದ ಹಾಗೆ ಹೇಳಿದ್ರೆ ಸಾಕೆ ಅಥವಾ ಅದರ ಅರ್ಥವನ್ನೂ ತಿಳಿಬೇಕೆ? ಇಲ್ಲೇ ಈ ಪುಸ್ತಕದ ನಿಜವಾದ ಮಹತ್ವ ಇರೋದು. ಲೇಖಕರು ಮಂತ್ರಾರ್ಥ ಸಹಿತ ಎಂಬ ಪದವನ್ನ ಪದೇ ಪದೇ ಬಳಸ್ತಾರೆ. ಅಂದ್ರೆ ಮಂತ್ರದ ಅರ್ಥವನ್ನು ತಿಳಿದುಕೊಂಡು ಅದನ್ನು ಭಾವಿಸಿ ಜಪಿಸುವುದಕ್ಕೆ ಇಲ್ಲಿ ಅತಿ ಹೆಚ್ಚು ಒತ್ತು ನೀಡಲಾಗಿದೆ. ಯಾಂತ್ರಿಕವಾಗಿ 1000 ಸಲ ಹೇಳೋದಕ್ಕಿಂತ ಅರ್ಥ ತಿಳಿದು 1 ಸಲ ಹೇಳೋದು ಶ್ರೇಷ್ಠ ಅನ್ನೋದು ಇದರ ಹಿಂದಿನ ತತ್ವ. ಉದಾಹರಣೆಗೆ ಆ ಸಪ್ತವ್ಯಾಹೃತಿಗಳ ಅರ್ಥವನ್ನ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಓಂ ಸುವಹ ಅಂದ್ರೆ ಪರಮಾತ್ಮನು ಸಂಪೂರ್ಣ ಸುಖ ಸ್ವರೂಪನು, ಓಂ ತಪಃ ಅಂದ್ರೆ ಜ್ಞಾನ ಸ್ವರೂಪನು, ಹೀಗೆ. ಇನ್ನು ಗಾಯತ್ರಿ ಮಂತ್ರದ ಸರಳ ಅರ್ಥ, ನಮ್ಮ ಬುದ್ಧಿಯನ್ನು ಪ್ರಚೋದಿಸುವ ಆ ದೇವನ ತೇಜಸ್ಸನ್ನು ನಾವು ಧ್ಯಾನಿಸುತ್ತೇವೆ. ಅಂದ್ರೆ ಕುಂಭಕದ ಸಮಯದಲ್ಲಿ ನಾವು ಕೇವಲ ಉಸಿರನ್ನು ಹಿಡಿದಿಟ್ಕೊಳ್ಳುತ್ತಿಲ್ಲ, ಬದಲಿಗೆ ಆ ದೈವಿಕ ಶಕ್ತಿಯ ಗುಣಗಳನ್ನ ಮನನ ಮಾಡ್ತಿದ್ದೇವೆ. ಇದು ಧ್ಯಾನದ ಒಂದು ರೂಪವೇ ಸರಿ. ನಿಖರವಾಗಿ ಅದು ಒಂದ್ ರೀತಿ ಕ್ರಿಯಾತ್ಮಕ ಧ್ಯಾನ, ಡೈನಾಮಿಕ್ ಮೆಡಿಟೇಷನ್. ನೀವು ನಿಮ್ಮ ಉಸಿರನ್ನ ನಿಯಂತ್ರಿಸ್ತಿದ್ದೀರಿ, ದೇಹವನ್ನು ಒಂದು ಮುದ್ರೆಯಲ್ಲಿ ಸ್ಥಿರವಾಗಿಟ್ಟಿದ್ದೀರಿ ಮತ್ತು ಮನಸ್ಸನ್ನು ಒಂದು ಶ್ರೇಷ್ಠವಾದ ಅರ್ಥದ ಮೇಲೆ ಕೇಂದ್ರೀಕರಿಸ್ತಿದ್ದೀರಿ. ದೇಹ, ಉಸಿರು ಮತ್ತು ಮನಸ್ಸು 3 ಒಂದೇ ತಾಳದಲ್ಲಿ ಕೆಲಸ ಮಾಡ್ತವೆ. ಆದ್ರೆ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ. ಪುಸ್ತಕವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗುತ್ತೆ. ಒಂದು ನಿಮಿಷ. ಈ ಪುಸ್ತಕದಲ್ಲಿ ಕುಂಡಲಿನಿಯನ್ನು ಜಾಗೃತಗೊಳಿಸುವುದು ಅಂತ ಒಂದು ಕಡೆ ಉಲ್ಲೇಖವಿದೆ. ನಾವು ಮಾತಾಡ್ತಿರೋದು ದೈನಂದಿನ ಸಂಧ್ಯಾವಂದನ ಬಗ್ಗೆ. ಇದೊಂದು ಸರಳ ಪೂಜೆ ಅಂದ್ಕೊಂಡಿದ್ದೆ. ಆದ್ರೆ ಇಲ್ಲಿ ಲೇಖಕರು ಇದನ್ನ ನೇರವಾಗಿ ಅತ್ಯಂತ ಗಹನವಾದ ಯೋಗದ ಗುರಿಗೆ ಕನೆಕ್ಟ್ ಮಾಡ್ತಿದ್ದಾರೆ. ಹೌದು. ಅಂದ್ರೆ ಪ್ರತಿದಿನ ಮಾಡುವ ಈ ಸಣ್ಣ ಆಚರಣೆ ವಾಸ್ತವದಲ್ಲಿ ಅಷ್ಟು ದೊಡ್ಡ ಆಧ್ಯಾತ್ಮಿಕ ಗುರಿಯತ್ತ ಇಡುವ ಒಂದು ಹೆಜ್ಜೆ ಅಂತನಾ ಇವ್ರ ವಾದ? ನಿಖರವಾಗಿ ಅದೇ ಈ ಗ್ರಂಥದ ಅಂತರಂಭ. ಹೊರಗಿನ ಕ್ರಿಯೆ ಸರಳ, ಆದ್ರೆ ಅದರ ಹಿಂದಿನ ಉದ್ದೇಶ ಅತ್ಯಂತ ದೊಡ್ಡದು. ಪ್ರಾಣಾಯಾಮದ ಅಂತಿಮ ಗುರಿ ನಮ್ಮ ದೇಹದಲ್ಲಿರುವ ಪ್ರಾಣಶಕ್ತಿಯನ್ನ ಇಡ ಮತ್ತು ಪಿಂಗಳ ಎಂಬ 2 ಪ್ರಮುಖ ನಾಡಿಗಳಿಂದ ಸುಷುಮ್ನ ಎಂಬ ಕೇಂದ್ರ ನಾಡಿಯಲ್ಲಿ ಹರಿಯುವಂತೆ ಮಾಡೋದು. ಯಾವಾಗ ಪ್ರಾಣವು ಸುಷುಮ್ನಾದಲ್ಲಿ ಹರಿಯುತ್ತದೆಯೋ ಆಗ ಮೂಲಾಧಾರದಲ್ಲಿ ಸುಪ್ತವಾಗಿರುವ ಕುಂಡಲಿನಿ ಶಕ್ತಿ ಜಾಗೃತವಾಗುತ್ತೆ ಅಂತ ಯೋಗಶಾಸ್ತ್ರ ಹೇಳುತ್ತೆ. ಲೇಖಕರು ಆ ಗಹನವಾದ ಯೋಗ ವಿಜ್ಞಾನವನ್ನ ದೈನಂದಿನ ಸಂಧ್ಯಾವಂದನೆಯಲ್ಲಿ ತಂದಿಟ್ಟಿದ್ದಾರೆ. ಇದು ನಿಜಕ್ಕೂ ಬೆರಗುಗೊಳಿಸುವ ವಿಷಯ. ಅಂದ್ರೆ ಒಬ್ಬ ಸಾಮಾನ್ಯ ಗೃಹಸ್ಥ ತನ್ನ ದೈನಂದಿನ ಕರ್ತವ್ಯದ ಭಾಗವಾಗಿ ಮಾಡುವ ಒಂದು ಸಣ್ಣ ಆಚರಣೆಯು ಹಿಮಾಲಯದಲ್ಲಿ ಧ್ಯಾನ ಮಾಡುವ ಒಬ್ಬ ಯೋಗಿಯ ಗುರಿಯೊಂದಿಗೆ ಸಂಬಂಧ ಹೊಂದಿದೆ. ಹೌದು. ಇದನ್ನೇ ಈ ಪುಸ್ತಕ ಸ್ಪಷ್ಟವಾಗಿ ಹೇಳುತ್ತಿದೆ. ಇದು ಕೇವಲ ಪಾಪ ಕಳೆಯುವ ಕ್ರಿಯೆಯಲ್ಲ, ನಮ್ಮೊಳಗಿನ ಅಗಾಧವಾದ ಶಕ್ತಿಯನ್ನ ಜಾಗೃತಗೊಳಿಸುವ ಪ್ರಕ್ರಿಯೆ ಎಂದು ಲೇಖಕರು ಪ್ರತಿಪಾದಿಸ್ತಾ ಇದ್ದಾರೆ. ಹಾಗಾದ್ರೆ ಈ ಎಲ್ಲದರ ಒಟ್ಟು ಸಾರಾಂಶ ಏನು? ಸಾರಾಂಶ ಇಷ್ಟೇ. ಸಂಧ್ಯಾವಂದನೆಯ ಅಂತರಂಗ ಎಂಬ ಈ ಕೃತಿಯು ನಮ್ಮನ್ನು ಕೇವಲ ಕ್ರಿಯೆಯಿಂದ ಅರಿವಿನೆಡೆಗೆ ಕೊಂಡೊಯ್ಯುತ್ತದೆ. ಕೇವಲ ಮಾಡುವುದರಿಂದ ಏಕೆ ಮಾಡುತ್ತಿದ್ದೇವೆ ಎಂದು ಅರ್ಥ ಮಾಡಿಕೊಳ್ಳುವತ್ತ ಪ್ರೇರೇಪಿಸುತ್ತದೆ. ಇದು ಸಂಪ್ರದಾಯವನ್ನ ಕಣ್ಣುಮುಚ್ಚಿ ಪಾಲಿಸೋದ್ರ ಬದಲು ಅದರಲ್ಲಿರುವ ವಿಜ್ಞಾನ, ತತ್ವಶಾಸ್ತ್ರ ಮತ್ತು ಮನಃಶಾಸ್ತ್ರವನ್ನ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಹೌದು. ನಾವು ಈ ಚರ್ಚೆಯನ್ನ ಸಂಧ್ಯಾವಂದನೆ ಎಂಬ ಒಂದು ದೈನಂದಿನ ಆಚರಣೆಯಿಂದ ಶುರು ಮಾಡಿದ್ವಿ. ಆದರೆ ಈಗ ನಾವು ನಿಖರವಾದ ಉಸಿರಾಟದ ಅನುಪಾತ, ದೇಹದ ಲಯಕ್ಕೆ ಹೊಂದಿಕೊಂಡ ಮಾತ್ರೆಯ ಪರಿಕಲ್ಪನೆ, ಜೀವನದ ಹಂತಕ್ಕೆ ತಕ್ಕಂತೆ ಬದಲಾಗುವ ಮುದ್ರೆಗಳು ಮತ್ತು ಕೊನೆಗೆ
ಕುಂಡಲಿನಿ ಜಾಗೃತಿಯಂತಹ ಅತ್ಯುನ್ನತ ಯೋಗಿಕ ಗುರಿಗಳವರೆಗೆ ಬಂದು ತಲುಪಿದ್ದೇವೆ. ಹೊರನೋಟಕ್ಕೆ ಒಂದು ಸರಳ ನದಿಯಂತೆ ಕಾಣುವ ಈ ಆಚರಣೆಯ ಒಳಗೆ ಒಂದು ಇಡೀ ಸಾಗರವೇ ಅಡಗಿದೆ ಅನ್ನೋದನ್ನ ಈ ಪುಸ್ತಕ ತೋರಿಸಿಕೊಟ್ಟಿದೆ. ಖಂಡಿತ. ಈ ಪುಸ್ತಕದ ನಿಜವಾದ ಮೌಲ್ಯವೇ ಅದು. ಇದು ದೈನಂದಿನ ಪುನರಾವರ್ತಿತ ಕ್ರಿಯೆಯನ್ನ ಒಂದು ಶಕ್ತಿಯುತವಾದ ಆಂತರಿಕ ಸಾಧನವನ್ನಾಗಿ ಹೇಗೆ ಪರಿವರ್ತಿಸಬಹುದು ಎಂಬುದಕ್ಕೆ ಮಾರ್ಗದರ್ಶನ ನೀಡುತ್ತೆ. ನಾವು ಆರಂಭದಲ್ಲಿ ಮಾತನಾಡಿದ ಕರ್ಮಯೋಗ ಮತ್ತು ಜ್ಞಾನಯೋಗದ ನಿಜವಾದ ಸಂಗಮವನ್ನ ನಾವು ಪ್ರಾಣಾಯಾಮದ ಈ ಉದಾಹರಣೆಯಲ್ಲಿ ನೋಡಬಹುದು. ಉಸಿರಾಟದ ಕ್ರಿಯೆ ಕರ್ಮವಾದರೆ, ಮಂತ್ರದ ಅರ್ಥವನ್ನ ಚಿಂತಿಸುವುದು ಮತ್ತು ಅದರ ಹಿಂದಿನ ಗುರಿಯನ್ನ ಅರಿಯುವುದು ಜ್ಞಾನ. ಇವೆರಡೂ ಸೇರಿದಾಗ ಮಾತ್ರ ಆಚರಣೆ ಪರಿಪೂರ್ಣವಾಗುತ್ತೆ. ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಚಿಂತನೆಗಾಗಿ ಒಂದು ಪ್ರಶ್ನೆಯನ್ನು ಬಿಟ್ಟು ಹೋಗೋಣ. ಈ ಗ್ರಂಥವು ಪ್ರಾಣಾಯಾಮವನ್ನು ಮಂತ್ರ, ಅರ್ಥ ಮತ್ತು ಪರಮಾತ್ಮನೆಂಬ ಒಂದು ದೈವಿಕ ಶಕ್ತಿಯ ಮೇಲಿನ ನಂಬಿಕೆಯೊಂದಿಗೆ ಜೋಡಿಸುತ್ತೆ. ನಿಯಂತ್ರಿತ ಉಸಿರಾಟ, ಏಕಾಗ್ರತೆಯಿಂದ ಕೂಡಿದ ಮಂತ್ರ ಪಠಣ ಮತ್ತು ಅದರ ಆಳವಾದ ಅರ್ಥದ ಚಿಂತನೆ ಇವೆಲ್ಲವನ್ನು ಸಂಯೋಜಿಸುವ ಇಂತಹ ಅಭ್ಯಾಸದಿಂದಾಗುವ ಮಾನಸಿಕ ಮತ್ತು ದೈಹಿಕ ಪರಿಣಾಮಗಳು ಯಾವುದೇ ಜಾತ್ಯತೀತ ಸಾವಧಾನತೆ ಅಂದರೆ ಸೆಕ್ಯುಲರ್ ಮೈಂಡ್ಫುಲ್ನೆಸ್ ಅಥವಾ ಕೇವಲ ಉಸಿರಾಟದ ವ್ಯಾಯಾಮಕ್ಕಿಂತ ಹೇಗೆ ಭಿನ್ನವಾಗಿರಬಹುದು? ಒಂದು ಅಭ್ಯಾಸದ ಪರಿಣಾಮಕಾರಿತ್ವದಲ್ಲಿ ನಂಬಿಕೆ ಮತ್ತು ಅರ್ಥದ ಪಾತ್ರವೇನು?